ಜಗತ್ತಲ್ಲಿ ಎಲ್ಲ ತಿಳ್ಕೊಂಡಿದ್ದೀನಿ. ವಾಟ್ ಈಸ್ ದ ಯೂಸ್? ನಾನು ನನ್ನನ್ನೇ ತಿಳ್ಕೊಳ್ಳದೆ ಜಗತ್ತನ್ನೆಲ್ಲ ತಿಳ್ಕೊಂಡ್ರೆ ಏನು ಪ್ರಯೋಜನ? ಇದು ಒಂದು. ನಾನು ನನ್ನನ್ನೇ ತಿಳ್ಕೊಂಡ್ಮೇಲೆ ಜಗತ್ತನ್ನು ತಿಳ್ಕೊಂಡ್ರೆಷ್ಟು ಬಿಟ್ಟರೆಷ್ಟು ಅನ್ನೋದು ಇನ್ನೊಂದು. ತಂತ್ರ ಅನ್ನೋ ಶಬ್ದಕ್ಕೆ ಪಾಸಿಟಿವ್ ಅರ್ಥಗಳು ಕಡಿಮೆ, ನೆಗೆಟಿವ್ ಅರ್ಥಗಳೇ ಜಾಸ್ತಿ ಆಗಿದೆ. ಹಾಗಾದರೆ ತಂತ್ರ ಅಂದರೆ ಆ್ಯಕ್ಚುಲಿ ಏನು? ಹಾಗಾದರೆ ನನಗೆ ನೀವೊಂದು ಮಂತ್ರ ಕೊಟ್ಬಿಟ್ರಿ, ಯಾವುದೋ ಒಂದು ವಿಷ್ಣುವಿನ ಮಂತ್ರ, ಶಿವನ ಮಂತ್ರ, ದುರ್ಗಿಯ ಮಂತ್ರ, ಕಾಳಿಯ ಮಂತ್ರ, ಹನುಮಂತನ ಮಂತ್ರ ಕೊಟ್ಬಿಟ್ರಿ. ಹೆಂಗದನ್ನು ನಾನು ಹೇಳ್ಕೋಬೇಕು? ಬಟ್ ಯಾಕೆ ನಾವು ತಂತ್ರ ಅಂದ ತಕ್ಷಣ ವಾಮಾಚಾರ ನೆನಪು ಬರುತ್ತೆ ನಮಗೆ? ಸರಿಯಾದ ರೀತಿ ತರ್ಕಬದ್ಧವಾಗಿ ಡಿಬೇಟ್ ಮಾಡಿದೆ, ಚರ್ಚೆ ಮಾಡಿದೆ, ನಿಮ್ಮನ್ನು ಒಪ್ಕೊಳ್ಳಲ್ಲ ನಾನು. ಯಾರು ಬೇಕಾರಾಗಿರ್ಬೋದು ನೀವು ಜಗತ್ತಲ್ಲಿ. ನಿಮ್ಮ ಆನಂದ ನಿಮಗೆ, ನಮ್ಮ ಆನಂದ ನಮಗೆ, ಎಲ್ಲ ಸೇರಿ ಸಾರ್ವತ್ರಿಕವಾಗಿ ಒಂದು ಆನಂದವಾಗಿ ಜೀವನ ನಡೆಸಬೇಕು. ಈಗ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಬಂತು ಅಂತ ಅನ್ಕೋತೀನಿ. ಆದರೂ ಒಂದಷ್ಟು ಪ್ರಶ್ನೆಗಳು ಉಳ್ಕೊಂಡಿರ್ಬೋದು. ನಾವು ಸಂಸ್ಕೃತಿ ಅಂದ ತಕ್ಷಣ ನಮ್ಮ ಧರ್ಮಕ್ಕೆ ಬಂದುಬಿಡ್ತೀವಿ. ಹಿಂದೂ ಧರ್ಮದ ಸಂಸ್ಕೃತಿ ಅಂತ ಅನ್ಕೋತೀವಿ. ಇತ್ತೀಚೆಗೆ ಹೊಸದಾಗಿ ನಾವು ಸನಾತನ ಧರ್ಮ, ಸನಾತನ ಸಂಸ್ಕೃತಿ ಅಂತ ಕೂಡ ಅನ್ಕೋತೀವಿ. ಮತ್ತು ಸಂಸ್ಕೃತಿ ಅಂದ ತಕ್ಷಣ ನಾವು ಒಂದು ಆಚರಣೆಗಳಿಗೆ ಬರ್ತೀವಿ. ಮತ್ತು ಆಚರಣೆಗಳಂದ ತಕ್ಷಣ ನಾವು ಆಚರಣೆಗಳನ್ನ ಹೀಗಿದ್ದರೆ ಇದು ಭಾರತೀಯ ಸಂಸ್ಕೃತಿ, ಹೀಗಿದ್ದರೆ ಇದು ಅಲ್ಲ ಅನ್ನೋ ಒಂದು ನಿಲುವಿಗೆ ಬಂದು ಭಾಳಷ್ಟು ಸಲ ಇದ್ರ ಟಾರ್ಗೆಟ್ ಆಗುವಂಥದ್ದು ಹೆಣ್ಮಕ್ಳು. ಕರೆಕ್ಟ್. ಈಗ ಬಳೆ ಹಾಕ್ಕೊಳ್ತಾ ಇಲ್ಲ ಮತ್ತು ಮಿಡಿ ಹಾಕ್ಕೊಂಡಿದ್ದಾಳೆ ಫಾರ್ ಎಕ್ಸಾಂಪಲ್ಲು ಅಂತಂದರೆ ಭಾರತೀಯ ಸಂಸ್ಕೃತಿ ವಿರುದ್ಧ ಇವಳಿದ್ದಾಳೆ, ಭಾರತೀಯ ಸಂಸ್ಕೃತಿ ಎಲ್ಲೋಯ್ತು ಅಂತ ನಮ್ಮ ಕಮೆಂಟ್ ಮಾಡುವಂಥದ್ದು. ಕುಂಕುಮ ಹಾಕ್ಕೊಂಡಿಲ್ಲ ಅಂದರೆ ಆ ಥರ ಮಾಡುವಂಥದ್ದು. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಒಂದು ಒಳ್ಳೆ ಟಿ ಶರ್ಟ್ ಹಾಕ್ಕೊಂಡು ಅವ್ರು ಕಂಫರ್ಟೇಬಲ್ ಆಗಿದ್ದರೆ ಅದನ್ನು ಟೀಕೆ ಮಾಡುವಂಥವ್ರು ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಾವು? ಅಲ್ಲ, ಏನು ಅಂದರೆ ಇದು ಈ ಕಲ್ಚರ್ನ, ಅದೇ ಹೇಳಿದ್ನಲ್ಲ, ಹಿಂದೂ ಸಂಸ್ಕೃತಿ ಅಥವಾ ಸನಾತನ ಸಂಸ್ಕೃತಿಯನ್ನು ಯಾರು ಬದುಕ್ತಾರೋ ಅವ್ರಿಗೆ ಮಾತ್ರ ಅದನ್ನು ರಕ್ಷಣೆ ಮಾಡುವಂಥ ಯೋಗ್ಯತೆ ಬರುತ್ತೆ, ಯಾರು ಹಕ್ಕು ಬರುತ್ತೆ. ಅವರು ಬದುಕಲ್ಲ ಅಂದರೆ ಅದು ಅವ್ರಿಗೆ ಸಂಬಂಧನೇ ಇಲ್ಲ. ಈಗ ಭೈರಪ್ಪನವರ ಐ ಥಿಂಕ್ ತಬ್ಬಲಿಯೋ ನೀನಾದೆ ಮಗನೇ ಕಾದಂಬರಿಯಲ್ಲಿ ಅವರು ಹಿಲ್ಡಾ ಮತ್ತು ಇವನು ಕಾಳಿಂಗೆ ಗೌಡ ಬರ್ತಾರೆ, ಅಂದರೆ ಹೀರೋಯಿನ್ನ ಕಾದಂಬರಿ ಮುಖ್ಯ ಪಾತ್ರ. ಅವರು ಅದರಲ್ಲಿ ಅವರಲ್ಲಿ ಯಾರೋ ಒಬ್ಬರು, ಅವನು ಪುರೋಹಿತ, ಅವರ ಫ್ರೆಂಡೇ, ಅವನು ದೇವಸ್ಥಾನದಲ್ಲಿ ವೆಂಕಟರಮಣ ಭಟ್ಟ, ಅದು ಸಿನಿಮಾದಲ್ಲಿ ನಾಜರುದ್ದೀನ್ ಶಾ ಅದು ಪಾರ್ಟ್ ಮಾಡಿದ್ದಾರೆ. ಅವನು ತೀರ್ಥ ಕೊಡ್ತಾನೆ. ಇವರು ಅದೊಂಥರ ಗಲೀಜಾಗಿದೆ ಅಂದ್ಕೊಂಡ್ಬಿಟ್ಟು ಅವಳು ನಾ ತೀರ್ಥ ತೊಗೊಳ್ಳಲ್ಲ ಅಂತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಒಂದು ಪ್ರಸಾದ ತೊಗೊಂಬಂದು ಕೊಡ್ತಾರೆ. ಪ್ರಸಾದಕ್ಕೆ ಅವಳು ಕೈ ಹೊಡ್ತಾಳೆ. ಅವನು ಪುರೋಹಿತ ಹೇಳ್ತಾನೆ, ಯಾರು ತೀರ್ಥ ತೊಗೊಳ್ಳಲ್ಲ ಅವ್ರಿಗೆ ಪ್ರಸಾದನೂ ಕೊಡಲ್ಲ ಅಂತ. ಓಕೆ, ಎಷ್ಟು ಸಿಂಪಲ್ ಆಗಿದೆ ಕಲ್ಚರ್ ಅಂದರೆ ಇಲ್ಲಿ ನಿಮಗೆ ಚಾಯ್ಸ್ ಇರೋದಿಲ್ಲ. ಅಂದರೆ ಚಾಯ್ಸ್ ಇರೋಲ್ಲ ಅನ್ನೋದು ಇವತ್ತು ಬೇರೆ ಥರ ಕೇಳಿಸ್ಬೋದು. ಅದು ಏನಪ್ಪ ಆಪ್ಷನ್ಸ್ ಇದೆ, ಯಾವ ಥರ ಅಂದರೆ ಈಗ ನೀವೊಂದು ಮಲ್ಟಿಪ್ಲೆಕ್ಸ್ಗೆ ಹೋಗ್ತೀರಾ, 7 ರೂಮ್ಸ್ ಇರುತ್ತೆ, 7 ಸಿನಿಮಾ ಹಾಲ್ಗಳು ಅಲ್ವಾ. ಒಂದು ಸಿನಿಮಾಗೆ ನೀವು ಒಳಗೆ ಹೋದ್ಮೇಲೆ ಅಷ್ಟೇ, ಆ 3 ಗಂಟೆ ನೀವು ಅಲ್ಲಿಗೆ ಫಿಕ್ಸು. ಹೌದು, ನಾನು ಇದ್ರೊಳಗೆ ಹೋಗಿದ್ದೀನಿ, ನನಗೊಂದು ಸ್ವಾತಂತ್ರ್ಯ ಕೊಡಿ, ಅವ್ರು ಇಂಟರ್ವ್ಯೂಲ್ ಆದಮೇಲೆ ಇನ್ನೊಂದು ರೂಮ್ಗೆ ಹೋಗ್ತೀನಿ, ಬಿಡಲ್ಲ ಅವರು. ಒಂದಲ್ಲಿ ಯಾರೋ ಬಂದು ಕೂತಿರ್ತಾರೆ, ಎರಡನೇದಲ್ಲಿ ಸೆಕ್ಯೂರಿಟಿ ಅವ್ರು ಆಚೆ ಹಾಕ್ತಾರೆ. ಅಂದರೆ ಇಟ್ ಈಸ್ ಲೈಕ್ ಟ್ರೆಡಿಷನ್ ಅಂದರೆ ಇದೇನೆ ಆ್ಯಕ್ಚುಲಿ. ನೀವು ಸಿನಿಮಾ ಹಾಲಲ್ಲಿ ಏನು ಫಾಲೋ ಮಾಡ್ತಿದ್ರೋ ಟ್ರೆಡಿಷನ್ನೇ ಅದು. ನೀವು ಯಾವುದೋ ಒಂದು ಮೆಟ್ರೋದಲ್ಲಿ ಹೋಗ್ತೀರಾ, ನಿಮಗೊಂದು ಚೆಕ್-ಇನ್ ಮಾಡ್ತಾರೆ, ನಾನು ಚೆಕ್-ಇನ್ ಮಾಡಿಸ್ಕೊಳ್ದಿದ್ರೆ ಒಳಗೆ ಬಿಡಲ್ಲ, ಅಥವಾ ನನ್ನ ಬ್ಯಾಗ್ ನಾನು ಒಳಗೆ ಹಾಕಬೇಕಾಗತ್ತೆ. ಅಂದರೆ ಯು ಹ್ಯಾವ್ ಟು ಗೋ ಥ್ರೂ ದಟ್ ಪದ್ಧತಿ, ಒಂದು ಪ್ರಾಸೆಸ್. ಆ ಪ್ರಾಸೆಸಿಂಗ್ ಆಗಬೇಕಲ್ವಾ. ಯಾರು ಈ ಸಂಸ್ಕೃತಿಯನ್ನು ಉಳಿಸುವ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರಾಸೆಸಿಂಗ್ ಒಳಗಾಗಲ್ಲ. ಇವರು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿದರೆ ಅವ್ರಿಗೆ ಅದು ಏನು ಅಂತ ಗೊತ್ತಿರ್ತಿತ್ತು ಅಲ್ವಾ. ಇವರು ಅಂದರೆ ಈ ಸಿಂಬಲ್ಗಳಿಲ್ವಾ? ಸಂಸ್ಕೃತಿ ಅಂದರೆ ರಂಗೋಲಿ ಅಲ್ವಾ, ಸಂಸ್ಕೃತಿ ಅಂದರೆ ಹೂ ಅಲ್ವಾ, ಸಂಸ್ಕೃತಿ ಅಂದರೆ ಕುಂಕುಮ ಅಲ್ವಾ? ಹೌದು. ಆದರೆ ಅವುಗಳು ಇನ್ಯಾವುದೋ ಒಂದು ದೊಡ್ಡ ಇನ್ಯಾವುದೋ ದೊಡ್ಡ ವಿಚಾರವನ್ನು ಹೇಳೋದಕ್ಕೆ ಇವುಗಳನ್ನು ಬಳಕೆ ಮಾಡ್ತಾ ಇರೋದು. ಕಾರಣಾಂತರಗಳಿಂದ ಅದನ್ನು ಎಷ್ಟೊಂದು ಜನ ಎಷ್ಟೋ ಕಾಲಗಳಲ್ಲಿ ಪಾಲಿಸೋಕ್ಕಾಗಲ್ಲಪ್ಪ. ಉದಾಹರಣೆಗೆ ಮನೆಗಳಲ್ಲಿ ನೀವು ಧರ್ಮದ ಉದಾಹರಣೆ ಕೊಟ್ಟಿದ್ದರಿಂದ ಪೂಜೆ ಮಾಡುವಾಗ ಕೆಲವು ಹಬ್ಬಗಳು, ನಾವು ಗಣಪತಿ ಹಬ್ಬನೇ ಅಂತ ತಗೊಳ್ಳೋಣ, ಎಲ್ಲ ಪೂಜೆ ಆಗೋ ತನಕ ಊಟ ಮಾಡಬಾರ್ದು ಅಥವಾ ತಿಂಡಿ ತಿನ್ನಬಾರ್ದು. ಕೆಲವರು ಟೀ ಕಾಫಿ ತೊಗೊಳ್ಬೋದು, ಕೆಲವು ಮನೆಗಳಲ್ಲಿ ಅದು ಇರಲ್ಲ, ವಾಟ್ ಎವರ್. ಸರಿಯಪ್ಪ, ನಾನು ಪ್ರಶ್ನೆ ಕೇಳಿ, ಒಂದು ಮಗುಗೆ ಜ್ವರ ಬಂದುಬಿಟ್ಟಿದೆ. ನಾವು ಹಿಂದೂ ಕಲ್ಚರ್ ಈಸ್ ಆಲ್ ಅಬೌಟ್ ಪ್ರಾಕ್ಟಿಕಾಲಿಟಿ. ಪ್ರಾಕ್ಟಿಕಲ್ ಅಲ್ಲದೆ ಇರೋದು ಹಿಂದೂ ಕಲ್ಚರ್ಗೆ ಉಪಯೋಗ. ಅದಕ್ಕೆ ಹೇಳಿದೆ, ಇದು ಸೆಂಟಿಮೆಂಟಲ್ ಅಲ್ಲ ಈ ಸಬ್ಜೆಕ್ಟು. ಸೈನ್ಸಲ್ಲಿ ಹೆಂಗೆ ಸೆಂಟಿಮೆಂಟಾಲಿಟಿಗೆ ಅವಕಾಶ ಇಲ್ವೋ, ಧರ್ಮ ಅಥವಾ ಕಲ್ಚರ್ನ ಡಿಸ್ಕಷನಲ್ಲಿ ಸೆಂಟಿಮೆಂಟಾಲಿಟಿ ಅಂದರೆ ಅತಿಭಾವುಕತೆಗೆ ಅವಕಾಶ ಇಲ್ವೇ ಇಲ್ಲ. ಅಂದರೆ ಗೋಳ್ ಕರಿಯೋದು, ಒಂಥರ ಮೈ ಜುಮ್ ಅಂದ್ಬಿಡ್ತು ಅನ್ನೋದು, ಅವೆಲ್ಲ ಏನಿಲ್ಲ. ಆ್ಯಕ್ಚುಲಿ ತುಂಬ ಸೈಂಟಿಫಿಕ್ ಅಂದರೆ ನಾನು ಇವತ್ತಿನ ಅರ್ಥದಲ್ಲಿ ಬಳಸ್ತಿಲ್ಲ, ಶಾಸ್ತ್ರ ಶುದ್ಧವಾಗಿ ಮಾತಾಡ್ಬೋದು ಇದನ್ನು. ಒಂದು ಮಗುಗೆ ಜ್ವರ ಬಂತು, ಏನು ಮಾಡಬೇಕೀಗ? ಪುರೋಹಿತರು ಏನು ಹೇಳ್ತಾರೆ?
ಮಗು ಹಾಲು ಕುಡಿಸ್ರಿ ಏನಾಗ ಒಂದು ಹಣ್ಣು ತೊಗೊಳ್ರಿ ಅಂತಾರೆ. ಕರೆಕ್ಟ್. ಈಗ ನಾನೇನೆ ನಮ್ಮ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಹೋಮ ಮಾಡಿದಾಗ ಒಂದು ಆಪ್ರೇಷನ್ ಆಗಿತ್ತು. ಹೋಮ ಮಾಡುವಾಗ ಯಜ್ಞಕುಂಡದ ಮುಂದೆ ಕೂತ್ಕೋಬೇಕು. ನನಗೆ ಕೂರಕ್ಕಾಗಲ್ಲ. ಇಲ್ಲಿ ಈ ಹೊಟ್ಟೆ ಭಾಗದಲ್ಲಿ ಆಪ್ರೇಷನ್ ಆಗಿದೆ, ಏನು ನಾನೇ ಮಾಡಬೇಕು ಅಂತ ತಾನೇ ಪದ್ಧತಿ ಇರೋದು. ನಮ್ಮ ಮನೆಯವರು ಮನೆ ಮೇಲೆ ಕೂತಿದ್ದಾರೆ. ನಾನು ಒಂದು 2 ನಿಮಿಷ ಅದು ಸಂಕಲ್ಪ ಮಾಡೋ ತನಕ ಕೈಗಿದೆಲ್ಲ ಹಾಕ್ತಾರಲ್ಲ ಜಲ ಆಯಿತು. ಆಮೇಲೆ ಅವ್ರು ಪುರೋಹಿತರು ಹೇಳು, ಸರ್ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ ಸರ್, ಏನೂ ಆಗಲ್ಲ, ಅಲ್ಲೇ ಕೂತ್ಕೊಂಡು ಆಹುತಿಗಳನ್ನು ಹಾಕಿ. ಈ ಅಡ್ಯಾಪ್ಟಬಿಲಿಟಿ ಮಾಡಿಸೋರ್ಗೆ ಇದೆಯಲ್ಲ, ಅಂದರೆ ಅವ್ರು ಆ್ಯಕ್ಚುಲಿ ಕಾಪಾಡ್ತಿರೋರು ಅವರು ದಿನಾಗ್ಲೂ ಅವ್ರಿಗಿದೆ. ನಿಮ್ಗೆ ಇದು ಇವತ್ತಿನ ಎಕ್ಸಾಂಪಲ್. ನಿಮಗೆ ಶಾಸ್ತ್ರ ಗ್ರಂಥದಿಂದ ಹೇಳಿದರೆ ನನ್ನ ಆಸಕ್ತಿ ವಿಷಯ ತಂತ್ರಶಾಸ್ತ್ರ ಅಂತ ಹೇಳಿದೆ. ತಂತ್ರದ ಬಹಳ ಮೇರು ಫಿಲಾಸಫರ್ಸಲ್ಲೊಬ್ಬರು ಅಭಿನವ್ ಗುಪ್ತಾ, ಅವರು ಕಾಶ್ಮೀರದ ಆಚಾರ್ಯ, ಅನೇಕ ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ತಂತ್ರ ಲೋಕ ಬಹಳ ಫೇಮಸ್. ಒಂದು ಕಡೆ ಅವ್ರು ಹೇಳ್ತಾರೆ, ಗುರು ಮತ್ತು ಶಿಷ್ಯರು ಒಂದು ತಾಂತ್ರಿಕ ಆಚರಣೆ ಮಾಡ್ತಿರ್ತಾರೆ, ಏನೋ ಅವ್ರದ್ದೊಂದು ರಿಚುವಲ್. ಇದ್ದಕ್ಕಿದ್ದಂಗೆ ಒಬ್ಬರು ಆಗಂತಕರು ಬಂದುಬಿಡ್ತಾರೆ. ಅವ್ರು ಹೇಳಿಲ್ಲ ಕೇಳಿಲ್ಲ ಅವರ ಆಶ್ರಮಕ್ಕೆ, ಅವ್ರ ಜಾಗಕ್ಕೆ ಬಂದುಬಿಡ್ತಾರೆ. ಏನು ಮಾಡಬೇಕು? ಈಗ ನಾವು ಮಾತಾಡ್ತಿರ್ತೀವಿ, ರೆಕಾರ್ಡಿಂಗ್, ಯಾರೋ ಒಬ್ರು ಬಂದುಬಿಟ್ರು, ನಾವು ನೋಡಬೇಕು ನಮ್ಮ ಅಗತ್ಯಕ್ಕಿಂತ ಅವರ ಅಗತ್ಯ ಜಾಸ್ತಿನಾ ಅಂದರೆ ನಾವು ಇದನ್ನು ಆಮೇಲೆ ಮಾಡ್ಕೋಬೋದು ಕೆಲಸ. ಇದನ್ನು ಅಭಿನವ್ ಗುಪ್ತರು ಹೇಳ್ತಾರೆ. ಆ ಬಂದಿರೋ ವ್ಯಕ್ತಿಯನ್ನು ಅವಮಾನಿಸ್ಬೇಡ, ಅವನು ಅತಿಥಿ, ಕರೆದೇ ಬಂದಿದ್ದಾನೆ, ಅವನಿಗೆ ನೀನೇನು ಕೊಡಬೇಕು ಸತ್ಕಾರನೋ, ಅವ್ನು ಏನೋ ವಾಟ್ ಎವರ್ ದಿ ರಿಕ್ವೈರ್ಮೆಂಟ್ಸ್ ಅದನ್ನು ಮಾಡಿ. ನೀವು ಮಾಡ್ತಿರೋ ಈ ಸಾಧನೆನ ಮತ್ತೆ ನಾಳೆ ಕಂಟಿನ್ಯೂ ಮಾಡಿ. ಅಂದರೆ ಭೂತದಯ್ಯೆ ಅಂತಾರೆ ನಮ್ಮ ಕಲ್ಚರ್ನಲ್ಲಿ, ಅದಕ್ಕೆ ಪದೇ ಭೂತದಯ್ಯೆ ಅಂತ. ಈಗ ಬಾಣಂತಿ ಇರ್ತಾರೆ, ಬಸರಿ ಇರ್ತಾರೆ, ಕಾಲು ಮುರ್ಕೊಂಡವ್ರು ಇರ್ತಾರೆ, ಜ್ವರ ಬಂದವರು ಇರ್ತಾರೆ. ನೀವು ಅವ್ರಿಗೆಲ್ಲರಿಗೂ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಒಂದು. ಎರಡನೇದು, ನೀವು ಹೇಳಿದ್ದು ಭಾಳ ಸರಿ ಇದೆ. ಹಿಂದೂ ಸಂಸ್ಕೃತಿ ಅಥವಾ ಸನಾತನ ಸಂಸ್ಕೃತಿ ಅಂದರೆ ಇದು ಕೃಷ್ಣ ರಾಧೆಯರ ಸಂಕೇತ ಅಥವಾ ಕೃಷ್ಣ ರುಕ್ಮಿಣಿಯರ ಸಂಕೇತ, ಶಿವಪಾರ್ವತಿಯರ ಸಂಕೇತ. ದ ಕಪಲ್ ಮೇಲ್ ಆ್ಯಂಡ್ ಫೀಮೇಲ್ ಒಟ್ಟೊಟ್ಟಿಗೆ ಹೋಗುವಂಥದ್ದು. ಅಂದರೆ ನಾವೊಂದು ಹಬ್ಬ ಮಾಡ್ತೀವಿ ಅಂದರೆ ಮನೇಲಿರೋ ಗಂಡಸು ರಾತ್ರಿ ಎಲ್ಲ OTTಲಿ ಪಿಕ್ಚರ್ ನೋಡ್ಬಿಟ್ಟು 12:30 ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಹೆಂಡತಿ ಮಾತ್ರ 5:30 ಎದ್ದು ಮನೆ ಕ್ಲೀನ್ ಮಾಡಬೇಕು, ರಂಗೋಲಿ ಹಾಕಬೇಕು, ಅಥವಾ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು ಅಂದರೆ ಅದು ಕ್ರೌರ್ಯ. ಅದು ಖಂಡಿತ ಕ್ರೌರ್ಯ. ಅದಕ್ಕೆ ಕಲ್ಚರ್ ಎಲ್ಲೂ ಒಪ್ಕೊಂಡಿಲ್ಲ. ಇದು ಹೆಂಗೆ ಅಂದರೆ ಸತಿಪತಿಯರ ಥರ. ಇದು ನಮ್ಮ ವಚನಕಾರರು ಅದೇ ಹೇಳ್ತಾರೆ. ನಮ್ಮ ಶಿವಪಾರ್ವತಿ ಕಾನ್ಸೆಪ್ಟು ಅದೇನೆ. ಕೃಷ್ಣನ ಒಂದು ಮೈತ್ರಿ ಅಥವಾ ಪ್ರೇಮ ಅದು ಅದನ್ನೇ ಹೇಳುತ್ತೆ. ನೀವು ಒಟ್ಟೊಟ್ಟಿಗೆ ಹೋಗಬೇಕು. ಸಂಗೀತದಲ್ಲಿ ಕೂಡ ಅದನ್ನೇ ನಾವು ರಾಗರಾಗಿಣಿ ಅಂತ ಹೇಳಿದ್ದೀವಿ. ಒಟ್ಟೊಟ್ಟಿಗೆ ಹೋಗುತ್ತೆ. ವಾದಿ ಮತ್ತು ಸಂವಾದಿ ಸ್ವರಗಳು ಅಂತ. ಅದು ಒಂದು ಹೊಂದ್ಕೊಂಡು ಹೋಗ್ಬೇಕದು, ತಾಳಮೇಳ. ಅಂದರೆ ಮನೆಯಲ್ಲಿ ಈ ರೀತಿ ಮಾಡುವುದಕ್ಕೆ ಸಾಮರಸ್ಯದಿಂದ ಒಪ್ಪಿಗೆ ಇದ್ದರೆ ಮಾತ್ರ ಹಂಗೆ ಮಾಡಬೇಕು. ಯಾವುದೇ ಒಂದನ್ನು ಇಲ್ಲ ನನಗೆ ಅನಿಸುತ್ತೆ ನಾನು ಮಾಡ್ತೀನಿ ಅಂದರೆ ಅದು ರೀತಿಯೇ ಅಲ್ಲ ಆ್ಯಕ್ಚುಲಿ. ಅಂದರೆ ಸಂಸ್ಕೃತಿಯನ್ನು ನಾವು ಕೇವಲ ಈ ಆಚರಣೆಗಳಿಗೆ ಸೀಮಿತ ಮಾಡಿ ನಾವು ಅಳೆಯೋಕ್ಕಾಗಲ್ಲ. ಅದರದ್ದು ಒಂದು ಪಾರ್ಟ್ ಅಷ್ಟೇ. ಅದನ್ನು ನಾವು ಗಮನಿಸ್ಬೇಕು. ಅದರಲ್ಲೂ ಕೂಡ ಅನೇಕ ಆಚರಣೆಗಳು ಬರುತ್ತೆ. ಉದಾಹರಣೆಗೆ ಒಂದು ಲೋಕಾಚಾರ ಅಂತಿರುತ್ತೆ, ಲೋಕಾಚಾರ ಅಂತಿರುತ್ತೆ. ಇನ್ನೊಂದು ಕಾಲಾಚಾರ ಅಂತಿರುತ್ತೆ. ಕಾಲಾಚಾರ ಅಂದರೆ ನಿಮ್ಮ ಟೈಮ್ ಇದಿದೆ, ಇನ್ಯಾವುದೋ ಟೈಮ್ನಲ್ಲಿ ಸಮಯದಲ್ಲಿ ಇನ್ನೊಂದಿದೆ, ಇನ್ನೊಂದು ಆಚರಣೆ ಇದೆ. ಕಾಲಾಚಾರ ಹಿಂದಿನವ್ರು ಮಾಡ್ದಂಗೆ ಈಗ ಮಾಡೋಕ್ಕಾಗಲ್ಲ. ಹಿಂದಿನವ್ರು ಮಾಡಿದ ವಸ್ತು ಎಲ್ಲ ಸಿಗದೇ ಇರ್ಬೋದಲ್ವ ಇವತ್ತು. ಅದು ಬರೀ ಪೂಜೆಗೆ ಅಂತಲ್ಲ. ಶಬ್ದನೇ ಗೊತ್ತಿಲ್ಲ ನನಗೆ. ಕಾಲಾಚಾರ, ದೇಶಾಚಾರ. ಈಗ ನಾವು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇದ್ದೀವಿ ಇವತ್ತು. ಯಾರೋ ಹುಬ್ಳಿನಲ್ಲೋ ಕೊಪ್ಪಳದಲ್ಲೋ ಇದ್ದರೆ ಅವನ ದೇಶ ಅಂದರೆ ದೇಶ ಅಂದರೆ ಇಂಡಿಯಾ ಅಂತಲ್ಲ, ಅಂದರೆ ಕಂಟ್ರಿ ಅಂತಲ್ಲ, ಪ್ರದೇಶ ಬೇರೆ. ನೀರು, ನೆಲ, ಜಲ, ವಾತಾವರಣ, ಹವಾಮಾನ, ಪ್ರಕೃತಿಯ ವಿಕೋಪಗಳು, ಚಾಲೆಂಜಸ್ಸು, ಅಲ್ಲಿ ಸಿಗೋ ಹಣ್ಣು ಹಂಪಲು, ಪ್ರಾಣಿ ಎಲ್ಲ ಬೇರೆ, ವೆಜಿಟೇಷನ್ಸ್ ಎಲ್ಲ ಬೇರೆ. ಹಿಮಾಲಯಕ್ಕೆ ಹೋದರೆ ಅದೇ ಬೇರೆ. ಇದು ದೇಶಾಚಾರ. ಸೊ ಅದಕ್ಕೆ ತಕ್ಕಂತೆ ನೀವು ಆಚಾರ ಮಾಡಬೇಕು. ಆಮೇಲೆ ಇನ್ನೊಂದು ಸಮಯಾಚಾರ, ಅಂದರೆ ನಿಮ್ಮ ಪದ್ಧತಿಗಳು. ಅಂದರೆ ಇನ್ನೊಂದು ಕುಲಾಚಾರ ಅಂದರೆ ನಿಮ್ಮ ಕುಲ, ಅಂದರೆ ನೀವು ಹುಟ್ಟು ಬಂದಿರೋ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡು ಒಂದಿರುತ್ತೆ. ಆ ರೀತಿ ನೀವು ಶಿವಪೂಜೆ ಮಾಡ್ತೀರಾ, ಅಥವಾ ಆ ರೀತಿ ನೀವೊಂದು ಸಂಗೀತ ಕಾರ್ಯಕ್ರಮ ಏರ್ಪಡಿಸ್ತೀರಾ, ಅಥವಾ ಆ ರೀತಿ ನೀವೊಂದು ಡ್ರೆಸ್ ಮಾಡ್ಕೊತೀರಾ. ನಾನು ಬಂದಿರೋ ಬ್ಯಾಕ್ಗ್ರೌಂಡಲ್ಲಿ ನಾನೊಂಥರ ಮಾಡ್ಕೊಳ್ತೀನಿ, ಎರಡೂ ಸರಿನೇ. ಇಷ್ಟು ಕೆಥೋಲಿಸಿಟಿ ಅಂತಾರೆ ಇಂಗ್ಲೀಷ್ನಲ್ಲಿ. ಇದಕ್ಕೆ ಕೆಥೋಲಿಸಿಟಿ ಅಂದರೆ ಉದಾರತೆ. ಈ ಕ್ಯಾಥೋಲಿಕ್ ಅನ್ನೋ ಪದಕ್ಕೆ ಇರುವ, ಅದೇ ಕ್ಯಾಥೋಲಿಕ್ಸ್ ಅನ್ನೋವ್ರಿಗಲ್ಲ, ಇಂಗ್ಲೀಷ್ನ ಡಿಕ್ಷನರಿಲಿರೋ ಕ್ಯಾಥೋಲಿಸಿಟಿ ಅಂದರೆ ಇನ್ನೊಬ್ಬರದು ಇರಲಿ. ನಮ್ಮ ಕವಿರಾಜ ಮಾರ್ಗದಲ್ಲಿ ಬರುತ್ತಲ್ಲ, ಪರವಿಚಾರಮುಮಂ ಪರಧರ್ಮಮುಂ ಅಂತ, ನೆರೆ ಸೈರಿಸಲಾರ್ಪಡೆ ಪರವಿಚಾರಮುಮಂ ಪರಧರ್ಮಮುಮಂ. ನಿಜವಾದ ಸಂಸ್ಕೃತಿ ಅಂತ ಹೇಳಿದ್ರೆ ಇನ್ನೊಬ್ಬರ ವಿಚಾರ. ಇನ್ನೊಬ್ಬರು ಅಂದರೆ ಯಾರೋ ಇಂಗ್ಲೆಂಡವರು, ಅರಬ್ ದೇಶದವರು, ಆಫ್ರಿಕಾದವರು ಅಂತಲ್ಲ. ನಮ್ಮ ಸುತ್ತಮುತ್ತ ಇರೋರು ಅವರು ಆ ರೀತಿ ಮಾಡ್ತಿದ್ದಾರಾ?
ಓಕೆ, ಅದು ಒಂದು ಸಂಸ್ಕೃತಿಯ ಉಪಾಸನೆಯ ದಾರಿ. ಇವ್ರು ಹೀಗೆ ಮಾಡ್ತಿದ್ದಾರಾ, ಅದು ಒಂದು ದಾರಿ. ಬಟ್ ಅದು ಅವಾಗಲೇ ಹೇಳಿದ್ನಲ್ಲ, ಅದು ಸರ್ಕಲ್ ಅಂತ ಹೇಳಿದ್ನಲ್ಲ, ವೃತ್ತನೇ ಮಾಡಬೇಕು. ನಾನು ಸರ್ಕಲ್ ಮಾಡ್ತೀನಿ ಅಂತ ಟ್ರಯಾಂಗಲ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ದ ಬೇಸಿಕ್ ರೂಲ್ಸು. ಈಗ ನಾನೊಂದು ಉದಾಹರಣೆಗೆ ನಾನೊಂದು ಇಡ್ಲಿ ಮಾಡ್ತೀನಿ ಅಂದರೆ ಅಡುಗೆ, ನೀವು ಇಡ್ಲಿ ಮಾಡುವ ಹದ ವ್ಯತ್ಯಾಸ ಇರ್ಬೋದು. ಆದರೆ ಫೈನಲಿ ಯಾರು ಇಡ್ಲಿ ತಿನ್ನೋ ಜನ ಇದ್ದಾರೆ ರಸಿಕರು, ಅವ್ರಿಗೆ ಐಟಮೇ ಬೇರೆ ಅಂತ ಅನ್ನಿಸ್ಬಾರ್ದು. ಎಕ್ಸಾಕ್ಟ್ಲಿ, ಇದು ನಾನು ಹೇಳ್ತಿರೋದು. ಓಕೆ, ನೀವು ಇಡ್ಲಿನ ತಟ್ಟೆ ಇಡ್ಲಿ ಆದ್ರೂ ಮಾಡ್ಬೋದು, ಮಾಡಿ. ಕೆಲವೊಂದ್ಸಲ ಚೌಕ ಇಡ್ಲಿಗಳು ಬರ್ತವೆ, ಅಂದ್ರೆ ಗ್ರೌಂಡ್ ಇಲ್ಲ ಚೌಕ ಇಡ್ಲಿಗಳು ಕೂಡ ನಾನು ನೋಡಿದೆ ಮಾಡ್ತಾರೆ. ಬಟ್ ಇಡ್ಲಿ ಅದು ಒಳಗಡೆ ಇರೋದು ಇಡ್ಲಿನೇ. ನಾನು ಹೇಳಿದ ಮೂಲ ಕಂಟೆಂಟ್ ಇದೆ ಅಲ್ಲ, ಮೂಲ ಧಾತು ಇದೆ ಅಲ್ವಾ, ಅಲ್ಲಿ ವ್ಯತ್ಯಾಸ. ನೀವು ಅದಕ್ಕೆ ಆ್ಯಡ್ ಆನ್ಸು, ಸ್ಪೈಸ್ಗಳು, ಇನ್ನೇನೇನು ನಿಮ್ಮ ಊರಿನಲ್ಲಿ ಏನೋ ಸಿಗುತ್ತೆ, ಆಯಾ ಊರಿನಲ್ಲಿ ಏನೋ ಎಕ್ಸ್ಟ್ರಾ ಸಿಗುತ್ತೆ, ಅದನ್ನು ಹಾಕ್ಬೋದು ಅಲ್ವಾ. ಈಗ ನಮ್ಮ ಮದುವೆ ಮನೆಗಳಲ್ಲಿ ಬಳಸುವ ಸೈಡ್ ಐಟಮ್ಸ್ನೇ ನೀವು ನೋಡ್ಕೊಂಬಂದು 10-20 ವರ್ಷದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ. ಈಗ ಪೈನಾಪಲ್ ಗೊಜ್ಜು ಅಂತ ತಗೊಳ್ಳಿ, ಮುಂಚೆ ನಿಮಗೆ ಪೈನಾಪಲ್ಲು ಗೊತ್ತೇ ಇರಲಿಲ್ಲ. ಈಗ ಇನ್ಯಾವುದೋ ಒಂದು ಐಟಮ್ ಬಂದಿದೆ, ಎಂಥದೋ ಕಾರ್ನ್ ಬಂತು. ಮುಂಚೆ ಕಾರ್ನ್ ಇರಲಿಲ್ಲ. ಆದರೆ ನೀವು ಎಲ್ಲ ಸಂದರ್ಭದಲ್ಲೂ ಬಳಸ್ತೀರಾ. ಕೆಲವು ವಿಶೇಷವಾದ ಪೂಜೆಗಳಲ್ಲಿ, ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ಅದನ್ನು ಬಳಸಕ್ಕೆ ಹೋಗಲ್ಲ. ಇದು ನಾವು ನೋಡ್ಕೊಳ್ತೀವಿ. ಈ ಸಂದರ್ಭಕ್ಕೆ ಇದು ಓಕೆ, ಈ ಸಂದರ್ಭಕ್ಕೆ ಇದು ಬೇಡ ಅಂತ. ಇದಕ್ಕೆ ನಮ್ಮಲ್ಲಿ ಏನು ಹೇಳಿದ್ದಾರೆ ಅಂದರೆ ಔಚಿತ್ಯ ಪ್ರಜ್ಞೆ ಅಂತ ಹೇಳಿದ್ದಾರೆ. ನಮ್ಮ ಕಲ್ಚರ್ನ ಇಷ್ಟು ವರ್ಷ ಕಾಪಾಡಿರೋದು ಒಂದು ರಸಪ್ರಜ್ಞೆ. ಆದರೆ ರಸ ಅಂದರೆ ಆನಂದವಾಗಿರ್ಬೇಕಪ್ಪ, ನಾನು ಆನಂದ, ನೀವು ಆನಂದವಾಗಿರ್ಬೇಕು, ಏನು ಕ್ಲಾಶ್ ಮಾಡ್ಕೋಬಾರ್ದು ಜೀವನದಲ್ಲಿ. ನಿಮ್ಮ ಆನಂದ ನಿಮಗೆ, ನಮ್ಮ ಆನಂದ ನಮಗೆ, ಎಲ್ಲ ಸೇರಿ ಸಾರ್ವತ್ರಿಕವಾಗಿ ಒಂದು ಆನಂದವಾಗಿ ಜೀವನ ನಡೆಸಬೇಕು. ಇದು ಲೋಕದೃಷ್ಟಿ. ಇನ್ನೊಂದು ಔಚಿತ್ಯ ಇರಬೇಕು. ನನ್ನ ಆನಂದ ಅಂದ್ಬಿಟ್ಟು ನಾನು 12 ಗಂಟೆಗೆ ಜೋರಾಗಿ ಸ್ಪೀಕರ್ ಹಾಕೊಂಡ್ಬಿಟ್ಟು ಮಂತ್ರನೇ ಆಗ್ಬೋದು, ಶ್ಲೋಕನೇ ಆಗ್ಬೋದು, ಸಿನಿಮಾ ಹಾಡೇ ಆಗ್ಬೋದು ಮಾಡ್ತಿದ್ರೆ ರಾತ್ರಿ ಅಕ್ಕಪಕ್ಕದವ್ರಿಗೆ ತೊಂದರೆ. ಅದಕ್ಕೊಂದು ಔಚಿತ್ಯ ಬೇಕು. ಅಥವಾ ಒಂದು ಉಪನ್ಯಾಸ ಮಾಡ್ತೀನಿ, ಎಲ್ಲ ಒಂದು ಕಡೆ ನನಗೆ ಗೊತ್ತಿರಬೇಕಲ್ಲ, ಸಭಿಕರ ಪೇಷನ್ಸನ್ನು ಟೆಸ್ಟ್ ಮಾಡಬಾರ್ದು ಅಂತ, ಅಥವಾ ಕಲೆಗೆ ಭಂಗವಾಗದಂತೆ ನಾನು ಪದ್ಯಕ್ಕೂ ಅರ್ಥ ಹೇಳಬೇಕು, ಸಿನಿಮಾ ಆದರೆ ಅಲ್ಲಿಗೆ ನಿಲ್ಲಿಸಬೇಕು ಅಂತ ಗೊತ್ತಿರಬೇಕು. ಇದು ಔಚಿತ್ಯ ಪ್ರಜ್ಞೆ. ಇದೆಲ್ಲ ಸೇರಿಕೊಂಡು ಸಂಸ್ಕೃತಿ. ಅಂದರೆ ವಾಪಸ್ ನಾವು ನಮ್ಮ ಸಂಸ್ಕೃತಿ ಟಾಪಿಕ್ಕಿಗೆ ಬಂದರೆ, ಇದು ಸಂಸ್ಕೃತಿಯ ಇದಕ್ಕೆ ಬರುವಂಥದ್ದು ಇಂಥ ಅಂಶಗಳು. ಆ್ಯಕ್ಚುಲಿ ನೀವು ಮಾತಾಡ್ತಾ ಒಂದು ಶಬ್ದವನ್ನು ಬಳಸಿದ್ರಿ, ತಂತ್ರ ಅಂಥೇಳಿ. ನನ್ನ ಇಷ್ಟದ ಸಬ್ಜೆಕ್ಟ್ ಅಂತ ಕೂಡ ಹೇಳಿದ್ರಿ. ನಾವು ಸಂಸ್ಕೃತಿಗೆ ವಿರುದ್ಧ ಅಂತಲ್ಲ, ಬಟ್ ಸಂಸ್ಕೃತಿ ಅಂದ ತಕ್ಷಣ ನಮಗೆ ಶಿಷ್ಟ ಅನಿಸುತ್ತೆ. ತಂತ್ರ ಅಂದ ತಕ್ಷಣ ಅದ್ರ ವಿರುದ್ಧ ಅಂದರೆ ಒಂಥರ ವಾಮಾಚಾರ, ತಂತ್ರಗಾರಿಕೆ ಅನ್ನೋ ಥರದ್ದು ಬಂದ್ಬಿಟ್ಟಿದೆ. ತಂತ್ರ ಅನ್ನೋ ಶಬ್ದಕ್ಕೆ ಪಾಸಿಟಿವ್ ಅರ್ಥಗಳು ಕಡಿಮೆ, ನೆಗೆಟಿವ್ ಅರ್ಥಗಳೇ ಜಾಸ್ತಿ ಆಗಿದೆ. ಹಾಗಾದರೆ ತಂತ್ರ ಅಂದರೆ ಆ್ಯಕ್ಚುಲಿ ಏನು? ಹಾಗಾದರೆ ಆಚರಣೆಗಳು ಏನಿದೆ ನಮ್ಮ ಜೀವನದ್ದು, ಅದರಲ್ಲಿ ತಂತ್ರಕ್ಕೂ ಮಂತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಭಾಳ ಒಳ್ಳೆಯದಾಯ್ತು ಇದು ಕೇಳಿದ್ದು. ನೋಡಿ, ಯೋಗಿ ಅರವಿಂದರು ನಮ್ಮ ದೇಶದ ಬಹಳ ದೊಡ್ಡ ಫ್ರೀಡಮ್ ಫೈಟರು ಆಗಿದ್ದರು. ಆಮೇಲೆ ಪಾಂಡಿಚೇರಿಗೆ ಹೋದರು, ಯೋಗಿಗಳಾದರು. ಅರವಿಂದರು, ನಮ್ಮ ಬೇಂದ್ರೆಯವರು, ಗೋಕಾಕರು, ಅನೇಕರ ಮೇಲೆ ಪ್ರಭಾವ ಬೀರಿದವರು ಯೋಗಿ ಅರವಿಂದರು. ವಿಶೇಷ ಉತ್ತರ ಕರ್ನಾಟಕದಲ್ಲಿ ಪ್ರಭಾವ ಬಹಳ ಜಾಸ್ತಿ ಇದೆ ಅರವಿಂದ್ರದ್ದು. ಅರವಿಂದರು ಒಂದು ಮಾತು ಹೇಳ್ತಾರೆ, ಈಗ ನಾವು ಬದುಕ್ತಿರೋ ಹಿಂದೂ ಕಲ್ಚರ್ನ ವೇದಿಕ್ ಕಲ್ಚರ್ ಅಂತ ಹೇಳ್ಬೋದು, ಬಟ್ ಅದಕ್ಕಿಂತ ಸೂಕ್ತವಾದ ಪದ ಪೌರಾಣಿಕ ಹಿಂದೂ ಧರ್ಮ, ಅಂದರೆ ಪುರಾಣಗಳನ್ನು ಆಧರಿಸಿರೋ ಹಿಂದೂ ಧರ್ಮ. ಅದಕ್ಕಿಂತ ವಿಶೇಷವಾಗಿ ಹೇಳಬೇಕಂದ್ರೆ ಪುರಾಣೋ ತಾಂತ್ರಿಕ್ ಹಿಂದೂಯಿಸಮ್ ಅಂತ ಒಂದು ಶಬ್ದವನ್ನು ಅವ್ರು ಬಳಸ್ತಾರೆ ಅವರ ಪುಸ್ತಕದಲ್ಲಿ. ಪುರಾಣೋ ತಾಂತ್ರಿಕ ಅಂದರೆ ಪೌರಾಣಿಕ ಮತ್ತು ತಾಂತ್ರಿಕ ಹಿಂದೂ ಧರ್ಮ ಅಂತ. ಅಂದರೆ ಪೌರಾಣಿಕ ಅನ್ನೋದು ಕಥೆಗಳಿಗೆ, ಅವಾಗ ಸಿಂಬಲ್ಸ್ ಅಂತ ಹೇಳೋದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ವಿಷಯವನ್ನು ಪುರಾಣಗಳಿಂದ ಅಂತ ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳಿಂದ ಕೊಡುತ್ತೆ. ಬಟ್ ಆ್ಯಕ್ಚುಲಿ ನೀವು ಏನು ಮಾಡಬೇಕು, ಅದು ಇಟ್ಕೊಂಡು, ಅದನ್ನೆಲ್ಲ ಇಟ್ಕೊಂಡು ಹೇಗೆ ಅದನ್ನು ನೀವು ಜೀವನದಲ್ಲಿ ಅಳವಡಿಸ್ಬೇಕು. ಅದು ಹಬ್ಬದಲ್ಲಾರು ಆಗ್ಬೋದು, ಕೃಷಿನಲ್ಲಾರು ಆಗ್ಬೋದು, ಕೈಗಾರಿಕೆಯಲ್ಲಾರು ಆಗ್ಬೋದು, ಅದನ್ನು ಅಳವಡಿಸ್ಬೇಕಲ್ವಾ. ಅಳವಡಿಸ್ಬೇಕಾದ್ರೆ ನಿಮಗೊಂದು ವಿಧಾನ ಬೇಕು. ಆ ವಿಧಾನವೇ ಮಾಡ್ರನ್ ಆಧುನಿಕ ಭಾಷೆಯಲ್ಲಿ ಟೆಕ್ನಿಕ್ ಅಂತೀವಿ. ಒಂದು ಟೆಕ್ನಿಕ್ ಅಲ್ವಾ. ಈಗ ನಾನೇನೋ ಒಂದು ಬಾಗಿಲು, ಒಂದು ಡೋರು ತೆಗಿಯೋಕ್ಕೆ ಬರಲ್ಲ, ಇನ್ನೊಬ್ಬ ಬಂದರೆ ಟಕ್ ಅಂತ ತೆಗಿತಾನೆ, ಅವ್ನಿಗೆ ಅದು ಏನೋ ಒಂದು ಬಟನ್ ಇರುತ್ತೆ, ತೆಗೆದ್ರೆ ಗೊತ್ತಾಗುತ್ತೆ, ಟೆಕ್ನಿಕ್ ಗೊತ್ತಿರುತ್ತೆ. ಎಲ್ಲ ವಿಷಯಗಳಿಗೂ ಹಾಗೆ. ಅದೊಂದು ಹೊಸ ಒಂದು ಮೊಬೈಲ್ ಬರುತ್ತೆ, ನನಗೆ ಆಪ್ರೇಟ್ ಮಾಡೋಕ್ಕೆ ಬರಲ್ಲ, ನನ್ನ ಮಗಳಿಗೆ ಬರುತ್ತೆ, ಯಾಕೆಂದ್ರೆ ಅವಳಿಗೆ ಆ ಟೆಕ್ನಿಕ್ ಗೊತ್ತಿದೆ. ಇದೇ ತಂತ್ರ ಅಂದರೆ. ತಂತ್ರ ಅಂದರೆ ವಿಧಾನ. ಇಂಗ್ಲೀಷ್ನಲ್ಲಿ ಟು ನೋ ಹೌ ಅಂತಾರೆ. ಅದೇನೋ ಅಲ್ಲಿಗೆ ಹೋಗಬೇಕು ಅಂತ ನಂಗೆ ಗೊತ್ತು, ಹೋಗೋದು ಹೇಗೆ, ಹೋಗೋಕ್ಕೆ ಆಸೆ ಇದೆ, ಹೋಗೋಕ್ಕೆ ದುಡ್ಡು ಇದೆ, ಅಥವಾ ಒಂದು ಮಿಷಿನ್ನು ಏನೋ ಇಟ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ, ಹೋಗೋದು ಹೇಗೆ, ಅದು ಅಲ್ಲಿಗೆ ನನ್ನನ್ನು ಗುರಿಯ ಕಡೆಗೆ ಕರ್ಕೊಂಡು ಹೋಗುವ ಒಂದು ಮೆಥೆಡ್ಡು, ಒಂದು ವಿಧಾನ, ಒಂದು ಮಾರ್ಗ, ಅದು ಒಂದು ತಂತ್ರ ಅಂತ. ಇದು ಒಂದು ತಂತ್ರ. ಅದಕ್ಕೆ ಎಲ್ಲ ಕಡೆ ಬರುತ್ತೆ ನೋಡಿ. ಒಂದು ನರಿಯು ಒಂದು ನರಿ ತಂತ್ರ ಮಾಡ್ತು. ತಂತ್ರಗಾರಿಕೆ ಅಂದರೆ ಅದನ್ನು ಉಪಾಯ ಅಂತ ಅರ್ಥ. ಕರೆಕ್ಟ್ ಪದ ಉಪಾಯ. ಅಂದರೆ ಇದನ್ನು ಹೇಗೆ ಬಿಡಿಸುವುದು, ಈ ಸಮಸ್ಯೆಯನ್ನು ಹೇಗೆ ಬಿಡಿಸೋದು, ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗು. ಇದು
ಒಂದು ತಂತ್ರ. ಈ ತಂತ್ರ ಯಾರಿಗೆ ಬೇಡ? ಜೀವನದಲ್ಲಿ ಪ್ರತಿ ಸೆಕೆಂಡ್ ಮಾಡ್ತಾ ಇದ್ದೀವಿ ನಾವು. ಹೌದು ಹೌದು. ನಮ್ಮ ಮೊಬೈಲಲ್ಲಿರೋ GPS ಹಿಂಗೆ ತೋರಿಸ್ತಿರುತ್ತೆ. ಟ್ರಾಫಿಕ್ ಜಾಸ್ತಿ ಆದ ತಕ್ಷಣ ಅದು ಬೇರೆ ರೂಟೇ ತೋರಿಸ್ಬಿಡುತ್ತೆ. ಡ್ರೈವರ್ ಸರ್ ಅದು ಬೇಡ ಸರ್, ಅಲ್ಲಿ ಟ್ರಾಫಿಕ್ ಇದೆ ಸರ್, ರೆಡ್ ತೋರಿಸ್ತಾ ಇದೆ, ಹಿಂಗೆ ಹೋಗ್ಬಿಡೋಣ ಅಂತಾರೆ. ಅವ್ನ ತಂತ್ರವನ್ನೇ ಬಳಸ್ತಾ ಇರೋದು ಆಟೋ ಡ್ರೈವರು ಅಥವಾ ಟ್ಯಾಕ್ಸಿ ಡ್ರೈವರು. ಇದು ತಂತ್ರ. ಮನೆಯಲ್ಲಿ ಏನೋ ಮಾಡೋಕ್ಕೆ ಹೋಗ್ತಾರೆ, ತಿಂಡಿ ಗೆಸ್ಟ್ ಜಾಸ್ತಿ ಆಗಿಬಿಡ್ತಾರೆ, ಬೇಡ ಅಂತ ಐಡಿಯಾ ಚೇಂಜ್ ಮಾಡಿ ಕಿಚನ್ನಲ್ಲಿ ಅವ್ರು ಇನ್ನೇನೋ ಮಾಡಿಕೊಡ್ತಾರೆ, ಒಟ್ನಲ್ಲಿ ಕೊಡ್ತಾರೆ. ಅದು ತಂತ್ರವೇ. ಇದು ಲೋಕಸಾಮಾನ್ಯವಾದ್ದು. ಶಾಸ್ತ್ರೀಯವಾಗಿ ಹೇಳೋದಾದರೆ, ಯಾವುದು ಒಂದು ಬೀಜ ರೂಪದಲ್ಲಿ ಇರುವ ತತ್ವವನ್ನು ನಾವು ವಿಸ್ತಾರ ಮಾಡ್ತೀವೋ, ಉಪಬೃಂಹಣ ಅಂತೀವಿ ಅದನ್ನು. ಉಪಬೃಂಹಣ ಅಂದರೆ ಇರೋದನ್ನು ಬೃಂಹಣ ಮಾಡೋದು. ಬೃಂಹಣ ಅಂದರೆ ಬೃಹತ್, ದೊಡ್ಡದು ಮಾಡೋದು. ಸಣ್ಣ ಎಕ್ಸಾಂಪಲ್ ಕೊಡೋದಾದರೆ, ರೈತ ಒಂದು ಬೀಜವನ್ನು ಬಿತ್ತಿದ್ದಾನೆ, ಒಂದು ಸಣ್ಣದು ಎಂಥದೋ ಒಂದು ಆಲದ ಮರ. ಅದು ಬಿತ್ತಿದ್ರೆ, ಅಂದರೆ ರೈತ ಯಾರೋ ಆಲದ ಮರ ಬಿತ್ತಲ್ಲ, ಕೃಷಿ ಬಿತ್ತುತ್ತಾರೆ, ಅದು ಹಿಂಗದು ಎಷ್ಟು ವಿಸ್ತಾರವಾಗಿ ಬೆಳೆದುಬಿಡುತ್ತೆ ಸ್ವಲ್ಪ ಕಾಲಕ್ಕೆ, ವರ್ಷಗಳಲ್ಲಿ. ಅಂದರೆ ಅದು ವಿಸ್ತಾರ ಆಯಿತು. ತಂತ್ರದ ಅರ್ಥ ಅದೇನೆ. ನಿಜವಾದ ತಂತ್ರದ ಅರ್ಥ ವಿಸ್ತಾರವಾಗೋದು ಅಂತ. ಒಂದು ಮಗು ಶಾಲೆಗೆ ಹೋಗುವ ಎಷ್ಟು ಹಸುಳೆ ಅಮಾಯಕವಾಗಿರುತ್ತೆ, ಅದು ಓದಿ ಬೆಳೆದು ಅಥವಾ ಜಿಮ್ಗೆ ಹೋಗಿ ಇನ್ನೊಂದಕ್ಕೆ ಹೋಗಿ ಎಲ್ಲ ಸ್ಪೋರ್ಟ್ಸ್ ಕಲ್ತ್ಕೊಂಡು ಹೊರಗೆ ಬರೋತ್ತಿಗೆ ಯೂನಿವರ್ಸಿಟಿಯಿಂದ ಕಾಲೇಜಿಂದ ಏನೋ ಸದೃಢವಾಗಿ ಸುಂದರವಾಗಿ ಯುವಕ ಯುವತಿ ಆಗಿ ಬರ್ತಾರೆ. ಅದು ತಂತ್ರವೇ. ಅದು ಒಂದು ಗಿಡ ಬೆಳೆಯೋ ವಿಕಾಸ ಪ್ರಕ್ರಿಯೆ ಇದೆಯಲ್ವಾ, ಅದು ತಂತ್ರ ಆ್ಯಕ್ಚುಲಿ. ಇದು ಅಂದರೆ ನಮ್ಮ ಕೃಷಿಯಲ್ಲಿ ಕಾಣುತ್ತೆ, ಕೈಗಾರಿಕೆಯಲ್ಲಿ ಕಾಣುತ್ತೆ, ಜೀವನದಲ್ಲಿ ಕಾಣುತ್ತೆ. ಅದು ಒಂದು ತಂತ್ರ. ಇದನ್ನು ವಿಶೇಷವಾಗಿ ನಮ್ಮ ಫಿಲಾಸಫಿನಲ್ಲಿ 6 ಪಂಥಗಳಿವೆ. ಅದರಲ್ಲಿ ಮೀಮಾಂಸಾ ಅಂತ ಒಂದಿದೆ. ಮೀಮಾಂಸಕರು ಅಂದರೆ ಪೂರ್ವಮೀಮಾಂಸ ಅಂದರೆ ಯಜ್ಞಯಾಗಗಳನ್ನು ಹೇಳೋರು. ಅವರಲ್ಲಿ ತಂತ್ರವಾರ್ತಿಕ ಅಂತಲೇ ಭಾಳ ಪ್ರಸಿದ್ಧವಾದ ಗ್ರಂಥ. ಕುಮಾರಿಲ ಭಟ್ಟ ಅಂತ ಒಬ್ಬರು, ನೀವು ಶಂಕರಾಚಾರ್ಯರ ಹಿಸ್ಟ್ರಿಲಿ ಬರುತ್ತೆ. ಅವ್ರ ಜೊತೆ ವಾದ ಮಾಡುವಾಗ ಅವರು ಹೊಟ್ಟಿನಲ್ಲಿ, ಈಗಾಗಲೇ ಒಂದು ಹೊಟ್ಟಿನಲ್ಲಿ ತಮ್ಮನ್ನು ಸುಟ್ಕೊಳ್ತಾ ಇದ್ರು. ಅವ್ರ ಶಿಷ್ಯ ಮಂಡನ ಮಿಶ್ರರ ಹತ್ರ ಕಳಿಸ್ಕೊಟ್ರು ಶಂಕರಾಚಾರ್ಯನ. ಸ್ಟೋರಿಲಿ ಬರುತ್ತೆ. ಆ ಮಂಡನ ಮಿಶ್ರರ ಗುರುಗಳು ಕುಮಾರಿಲ ಭಟ್ರು. ಸಾರ್ಥನ ನಾವೆಲಲ್ಲಿ, ಸಾರ್ಥ ಪುಸ್ತಕದಲ್ಲಿ, ಕಾದಂಬರಿಯಲ್ಲಿ ಕೂಡ ಬರುತ್ತೆ, ಪಿಕ್ಚರಲ್ಲಿ ಕೂಡ ಬರುತ್ತೆ, ಕನ್ನಡ ಒಂದು ಶಂಕರಾಚಾರ್ಯ ಸಿನಿಮಾದಲ್ಲಿ. ಅವರು ಈ ತಂತ್ರವಾರ್ತಿಕ ಅಂತ ಬರೀತಾರೆ. ಯಜ್ಞಯಾಗಗಳನ್ನು ಮಾಡುವಾಗ ಬಳಸುವ ವಿಧಾನಗಳು, ಅಲ್ಲಿ ಕಾಂಟೆಕ್ಸ್ಟ್, ಇದು ತಂತ್ರ. ನಿಮಗೆ ಆಯುರ್ವೇದದಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಅಗದ ತಂತ್ರ ಅಂತ ಬರುತ್ತೆ. ಅಲ್ಲಿ ಅದು ಔಷಧಕ್ಕೆ ಸಂಬಂಧಪಟ್ಟಿದ್ದಾಗತ್ತೆ. ಆಮೇಲೆ ಇನ್ನೊಂದು ಯಾವುದೋ ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಜಿತ ತಂತ್ರ ಅಂತ ಬರುತ್ತೆ. ಅಜಿತ ತಂತ್ರ ಅಂದರೆ ಅದು ಕಟ್ಟಡ ಕಟ್ಟೋದು, ಅದನ್ನೇನು ಬ್ಯೂಟಿಫುಲ್ಲಾಗಿ ಒಂದು ದೇವಾಲಯವನ್ನು, ಮನೆಯನ್ನು, ಅರಮನೆಯನ್ನು ಕಟ್ಟುವಾಗ ಅಂದರೆ ಅದನ್ನು ಕಟ್ಟುವ ವಿಧಾನ ಅಂತ. ಇದು ತಂತ್ರ. ಹಾಗೆಯೇ ನೀವು ಇವಾಗ ಮಂತ್ರ ಅನ್ನೋ ಶಬ್ದ ಹೇಳಿದ್ರಿಂದ ನನಗೆ ನೀವೊಂದು ಮಂತ್ರ ಕೊಟ್ಬಿಟ್ರಿ, ಯಾವುದೋ ಒಂದು ವಿಷ್ಣುವಿನ ಮಂತ್ರ, ಶಿವನ ಮಂತ್ರ, ದುರ್ಗಿಯ ಮಂತ್ರ, ಕಾಳಿಯ ಮಂತ್ರ, ಹನುಮಂತನ ಮಂತ್ರ ಕೊಟ್ಬಿಟ್ರಿ. ಹೆಂಗದನ್ನು ನಾನು ಹೇಳ್ಕೋಬೇಕು, ಎಷ್ಟೊತ್ತಲ್ಲಿ ಹೇಳ್ಕೋಬೇಕು, ಯಾವಾಗ ಹೇಳಬೇಕು, ಎಷ್ಟು ಸರ್ತಿ ಹೇಳಬೇಕು ಅನ್ನೋದೆಲ್ಲ ಡೀಟೇಲ್ಸ್ ಇದೆ ಅಲ್ವಾ, ಅದು ತಂತ್ರ. ಅಂದರೆ ನೀವು ಮಂತ್ರವನ್ನು ನಿಮ್ಮ ಗುರು ಒಂದು ಬೀಜ ರೂಪದಲ್ಲಿ ಕೊಡ್ತಾರೆ. ಬೀಜ ರೂಪದಲ್ಲಿ ಅದೇನೋ ಒಂದು ಬೀಜ ಅಂತ ಕೊಡಲ್ಲ, ಒಂದು ಮಾತು ಕೊಡ್ತಾರೆ, ಒಂದು ಕಿಲಿ ಕೈ ಇದ್ದಂಗೆ. ನಮ್ಗೆ ಆಗತ್ತಲ್ವ, ಯಾವುದೋ ಚಿಕ್ಕ ವಯಸ್ಸಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕೂತಿರ್ತೀವಿ, ಯಾರೋ ಒಬ್ರು ಗೆಸ್ಟ್ ಒಂದು ಮಾತಾಡ್ತಾರೆ, ಅದು ನಮ್ಮ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬಿಡುತ್ತೆ. 100 ಜನ ಅದನ್ನು ಬರ್ಕೊಂಡಿದ್ದಾರೆ ಅಲ್ವಾ. ಈಗ ಸುಭಾಷ್ ಚಂದ್ರ ಬೋಸ್ ಅವ್ರು ಯಾರೋ ನೆಂಟರ ಮನೆಗೆ ಯಾಕೆಂದ್ರೆ ನಾನು ಅವ್ರ ಬಗ್ಗೆ ಮಹಾಕಾಲ ಕಾದಂಬರಿ ಬರೆದಿರೋದ್ರಿಂದ ನೆನಪಾಯಿತು. ಹೋಗ್ತಾರೆ, ಯಾರ್ದೋ ಮನೆಯಲ್ಲಿ ವಿವೇಕಾನಂದರದ್ದು ಫ್ರಮ್ ಕೊಲಂಬೋ ಟು ಅಲ್ಮೋರಾ ಪುಸ್ತಕ ನೋಡ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್. ಚಿಕ್ಕ ಹುಡುಗ, ಕೊಲಂಬೋಯಿಂದ ಅಲ್ಮೋರಾದವರೆಗೆ ನೋಡ್ತಾರೆ. ಅದನ್ನು ನೋಡಿ ಓದ್ತಾರೆ. ಅವ್ರು ಹೇಳ್ತಾರೆ, ವಿವೇಕಾನಂದ ಎಂಟರ್ಡ್ ಇಂಟು ಮೈ ಲೈಫ್ ವೆನ್ ಐ ವಾಸ್ 15. ಚಿಕ್ಕ ಹುಡುಗ ನಂಗೆ ಜೀವನಕ್ಕೆ ಅವ್ರು ಬಂದರು ಅಂದರೆ ಅವರ ಇಡೀ ಜೀವನವೇ ವಿವೇಕಾನಂದರ ಆದರ್ಶದಲ್ಲಿ ಪರಿವರ್ತನೆ ಆಯಿತು. ಅದು ಬೀಜ ಅಂದರೆ, ಅದು ಮಂತ್ರ. ಅದಕ್ಕೆ ಬೀಜ ಮಂತ್ರ ಅಂತಾರೆ. ಇದನ್ನು ನೀವು ಜೀವನದಲ್ಲಿ ಅಪ್ಲೈ ಮಾಡಬೇಕಲ್ಲ, ಅದನ್ನು ನೀವು ಉಪಾಸನೆ ಅಂತಾರೆ, ಸಾಧನೆ ಅಂತಾರೆ. ಅದನ್ನು ನೀವು ಬೆಳೆಸ್ಬೇಕಲ್ಲ. ಹೇಗೆ ರೈತ ಸುಮ್ಮನೆ ಬೀಜ ಬಿತ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಹೋದ್ರೆ ಆಗಲ್ಲ. ಅವನು ರಾತ್ರಿ ಹೊತ್ತು ಬರ್ತಾನೆ, ಪ್ರಾಣಿಗಳು ಇನ್ನೊಂದು ಏನಾದ್ರು ಮಾಡ್ತಿದ್ಯಾ ಅಥವಾ ನೀರು ಜಾಸ್ತಿ ಆಗಿಬಿಡ್ತಾ, ನೀರು ಕಮ್ಮಿ ಆಯಿತಾ ಅಂದರೆ ಅವನು ಏನು ಮಾಡ್ತಾನೆ, ಆ ಬೀಜವನ್ನು ಪೋಷಣೆ ಮಾಡ್ತಾನೆ. ಎಕ್ಸಾಕ್ಟ್ಲಿ. ಒಬ್ಬ ಟೀಚರು ಪಾಠ ಮಾಡುವಾಗ ಸಂಗೀತದಲ್ಲರೂ ಆಗಲಿ, ಜಿಮ್ಮಲ್ಲಾರು ಆಗಲಿ, ಸಿನಿಮಾದಲ್ಲರೂ ಆಗಲಿ, ಅವರು ನಟನಟಿಯರನ್ನು ಅಥವಾ ಶಿಷ್ಯರನ್ನು ಪೋಷಣೆ ಮಾಡಿ ಬೆಳೆಸ್ತಾರೆ. ಇದೆಲ್ಲವೂ ತಂತ್ರದ್ದೇ ಭಾಗ. ತಂತ್ರ ಅಂದರೆ ಈ ಅರ್ಥಗಳು ಬರುತ್ತೆ. ಬೇಸಿಕಲಿ ಏನು ಅಂದರೆ, ಯಾವುದು ಶಕ್ತಿ ಸಾಧನೆ ಮಾಡುವಾಗ ತೊಡಕಿಲ್ಲದೆ ಶಕ್ತಿ ಸಾಧನೆಯನ್ನು ಮಾಡಿ ನಾನು ಶಕ್ತಿವಂತನಾಗುವುದು. ಬಟ್ ಯಾಕೆ ನಾವು ತಂತ್ರ ಅಂದ ತಕ್ಷಣ ವಾಮಾಚಾರ ನೆನಪು ಬರುತ್ತೆ ನಮಗೆ? ಅದು ಒಂದು ಹಿಂದಿನ ಕಾಲದಲ್ಲಿ ನಡೆದಿರ್ಬೋದಾದ, ಕಳೆದ 1000 ವರ್ಷದಲ್ಲಿ ನಡೆದಿರ್ಬೋದಾದ ತತ್ವಶಾಸ್ತ್ರ ಕ್ಷೇತ್ರದ ಜಗಳ.
ಓಕೆ. ಅಂದರೆ ಈಗ ನೀವು ಯಾವುದೋ ಒಂದು ಟೈಪಲ್ಲಿ ಒಂದು ಕೆಲಸ ಮಾಡ್ತಿರ್ತೀರ, ನಾನು ಇನ್ನೊಂದು ಟೈಪಲ್ಲಿ ಮಾಡ್ತಿರ್ತೀನಿ. ಇದು ನಾವು ಹೇಳಿದ್ದೇ ರೈಟ್, ನೀವು ಹೇಳಿದ್ದು ಲೆಫ್ಟ್. ಓಕೆ. ಇವತ್ತಿನ ಲೆಫ್ಟು ರೈಟ್ ಹೇಳ್ತಿಲ್ಲ ನಾನು. ಅದು ವಾಮ ಅಂದರೆ ಎಡ ಅಂತ ತಾನೆ, ಅದಕ್ಕೆ ನಾನು ಹೇಳಿದೆ. ಆ್ಯಕ್ಚುಲಿ ವಾಮ ಅಂದರೆ ಅಲ್ಲಿ ಬರೋ ಅರ್ಥ ಸುಂದರ ಅಂತ. ಹೌದಾ? ವಾಮಾಚಾರ ಅಂದರೆ ಸೌಂದರ್ಯದ ಆರಾಧನೆ ಅಂತ. ಇದು ಅರವಿಂದರು ಕೊಡ್ತಾರೆ. ಮತ್ತು ಬೇರೆ ಕಡೆಯಲ್ಲೂ ಬರುತ್ತೆ. ವಾಮ ಅಂದರೆ ಈಗ ದೇವಿಗೆ ವಾಮಕೇಶ್ವರಿ ಅಂತ ಕರೀತಾರೆ, ವಾಮಕೇಶ್ವರಿ. ಹೌದಾ? ವಾಮ ಅಂದರೆ ಸೌಂದರ್ಯ. ವಾಮ ಮಾರ್ಗ ಅಂತಂದ್ರೆ ನಾವು ತಪ್ಪು ಮಾರ್ಗ, ವಾಮ ಮಾರ್ಗದಿಂದ ದುಡ್ಡು ಗಳಿಸಿದರು. ಯಾರ ದೃಷ್ಟಿಯಿಂದ? ಬಲ, ದಕ್ಷಿಣದವರ ದೃಷ್ಟಿಯಿಂದ. ದಕ್ಷಿಣಾಚಾರ ಅಂತ ಇನ್ನೊಂದಿದೆ. ವಾಮಾಚಾರಕ್ಕೆ ಇವರು ಬಳಸೋ ಪದ ವಿರುದ್ಧವಾದ್ದು. ವಿರುದ್ಧ ಅಲ್ಲ ಅದು. ಆ್ಯಕ್ಚುಲಿ ಹೇಳಿದ್ನಲ್ಲ, ಇಂಡಿಯನ್ ಕಲ್ಚರ್ನಲ್ಲಿ ಪರಸ್ಪರ ವಿರುದ್ಧವಾದ ಯಾವುದೂ ಇಲ್ಲ. ಈಗ ಎಡಗೈವಿ ಬಲಗಿವಿಗೆ ವಿರುದ್ಧ, ಎಡಗೈ ಬಲಗೈ ವಿರುದ್ಧ, ಅಥವಾ ಅಪ್ಪ ಅಮ್ಮನಿಗೆ ವಿರುದ್ಧ, ಅಣ್ಣ ತಮ್ಮನಿಗೆ ವಿರುದ್ಧ, ಸೂರ್ಯೋದಯ ಚಂದ್ರೋದಯಕ್ಕೆ ವಿರುದ್ಧ ಅಂದರೆ ಅದು ಹೇಗೆ ತಮಾಷೆನೋ ಹಾಗೆ. ಆ್ಯಕ್ಚುಲಿ ವಿರುದ್ಧ ಅಲ್ಲ. ಆ್ಯಕ್ಚುಲಿ ವಾಮ ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ರೀತಿ ಆನಂದವನ್ನು, ಸಂತೋಷವನ್ನು ಪಡುವಂಥದ್ದು. ಅಂದರೆ ಹೆಚ್ಚಾಗಿ ಕಲಾವಿದರು, ಭೋಗಿಗಳು, ಆರ್ಟಿಸ್ಟ್ಗಳು, ವಿಜ್ಞಾನಿಗಳು, ಕಾರ್ಪೆಂಟ್ರುಗಳು, ಆರ್ಟಿಸನ್ಸ್ ಅಂತೀವಲ್ಲ, ಎಲ್ಲ ಬರೀ ಕಾರ್ಪೆಂಟ್ರಿ ವರ್ಕಲ್ಲಿ ಎಲ್ಲ ರೀತಿ ಕಲಾತ್ಮಕ ಕೆಲಸಗಳನ್ನು ಮಾಡೋರು ಎಲ್ಲ ಮಾಡ್ತಿರೋದು ಸೌಂದರ್ಯೋಪಾಸನೆ. ನೀವು ಒಂದು ರೆಕಾರ್ಡಿಂಗ್ ಮಾಡಿದ್ರೆ ನಿಮಗೆ ಸುಂದರವಾದ ರೆಕಾರ್ಡಿಂಗ್ ಬರಬೇಕು, ಎಫೆಕ್ಟಿವ್ ಆಗಿರಬೇಕು, ಸ್ಟುಡಿಯೋ ವಿಡಿಯೋ ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ. ಇದು ವಾಮನೇ. ಆ್ಯಕ್ಚುಲಿ ಒಂದು ಪಿಕ್ಚರ್ ತೆಗಿತಾರೆ, ಎಷ್ಟು ಚೆನ್ನಾಗಿ ಆ ವಿಜುವಲೈಸೇಷನ್ ಬರಬೇಕು, ಅದು ವಾಮನೇ. ಆ್ಯಕ್ಚುಲಿ ಬ್ಯೂಟಿಫುಲ್. ವಾಮ ಅಂದರೆ ಬ್ಯೂಟಿ, ಸೌಂದರ್ಯ. ವಾಮ ಅಂದರೆ ಬಟ್ ಯಾಕೆ ನಾವು ವಾಮ ಅಂದರೆ ಈ ಥರ? ಇದು ವಾಮ ಅಂದರೆ ಆಮೇಲೆ ಏನಾಯಿತು ಅಂದರೆ ಈ ರೀತಿಯಲ್ಲಿ ಅದರ ಬಗ್ಗೆ ಒಂದು ತಪ್ಪು ಕಲ್ಪನೆ ಬರ್ತಾ ಹೋಯಿತು. ಅಂದರೆ ಈ ಒಂದು ಮಾರ್ಗ ಮಾತ್ರವೇ ಶ್ರೇಷ್ಠ, ದಕ್ಷಿಣ. ಈಗ ಉದಾಹರಣೆಗೆ ದಕ್ಷಿಣ ಅನ್ನೋದರಲ್ಲಿ ಸಿಂಬಾಲಿಕ್ಕಾಗಿ ನೀವು ಕುಂಕುಮವನ್ನು ಇಟ್ಟು ಪೂಜೆ ಮಾಡಿದರೆ, ವಾಮದಲ್ಲಿ ನೀವು ಸಿಂಬಾಲಿಕ್ಕಾಗಿ ಒಂದು ಹನಿ ರಕ್ತ. ಏನೋ ರಕ್ತ ನಾವೇನು ಹರಿಸೇ ಇಲ್ವಾ ಜೀವನದಲ್ಲಿ? ನಾ ಡಯಾಬಿಟಿಕ್ ಅಪ್ಪ, ನನ್ನ ಹತ್ರ ಒಂದು ಇದನ್ನು ಶುಗರ್ ಟೆಸ್ಟ್ ಮಾಡ್ಕೊ, ದಿನ ಮನೇಲಿ ರಕ್ತ ಹರಿಸ್ತೀನಿ. ಹಾಗೆ ಹೇಳಿದ್ರೆ ಹೆಂಗೆ ಅನ್ಸತ್ತೆ ನಿಮಗೆ? ಹರೀಶ್ ಅವರು ದಿನ ಮನೇಲಿ ರಕ್ತ ಹರಿಸ್ತಾರೆ, ನಾನು ನನ್ನ ರಕ್ತವನ್ನು ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ನನ್ನ ರಕ್ತವನ್ನೇ ತೆಗಿತಾ ಇದ್ದೀನಿ ದಿನ, ಅಥವಾ ದಿನ ಅಂದರೆ ವಾರಕ್ಕೆ ಒಂದು ಸತಿನೋ 2 ಸತಿನೋ. ಈ ಜೀವನದಲ್ಲಿ ಇದೆಯಲ್ಲ, ಇದನ್ನು ಅವ್ರು ಎಕ್ಸಾಜರೇಟ್. ಆವಾಗೊಂದು ಪ್ರಶ್ನೆ ಬಂತಲ್ವಾ, ಇದನ್ನು ರಕ್ಷಣೆ ಮಾಡೋರು ಯಾರು ಮತ್ತು ಸುಮ್ಮನೆ ಅದ್ರ ಬಗ್ಗೆ ಗಲಾಟೆ ಮಾಡೋರು ಯಾರು ಅಂತ. ಆ ಅರ್ಥದಲ್ಲಿ ತಪ್ಪು ತಿಳುವಳಿಕೆಯಿಂದ ವಾಮಾಚಾರದ ಬಗ್ಗೆ ಈ ಒಂದು ಕಾನ್ಸೆಪ್ಟು ಈಗಲೂ ಭಾಳ ದಟ್ಟವಾಗಿದೆ. ಅದಕ್ಕೆ ನಮ್ಮ ಸಿನಿಮಾ ಕಳೆದ 50-100 ವರ್ಷದಲ್ಲಿ ಸಿನಿಮಾಗಳ ಅಂದರೆ ವಿಜುವಲ್ ಮೀಡಿಯಾದ್ದು ಸಹ ಕೊಡುಗೆ ಇದೆ. ಅನೇಕ ಪಿಕ್ಚರ್ಗಳು, ಪಾತಾಳ ಭೈರವಿ ಅಂತ ಬಂದಿತ್ತು, ಇನ್ನೂ ಎಷ್ಟೋ ಪಿಕ್ಚರ್ಗಳು, ಅಲ್ಲೆಲ್ಲ ಅದನ್ನೇ ತೋರಿಸ್ತಾರೆ. ಯಾರೋ ಒಬ್ಬ ಮಾಂತ್ರಿಕ ಕೂತಿರ್ತಾನೆ, ನಾಮ ವಿಭೂತಿ ಅದು ಕುಂಕುಮ ಎಲ್ಲ ಹಚ್ಕೊಂಡಿರ್ತಾನೆ, ಎಲ್ಲ ತಲೆಬೋರ್ಡುಗಳಿರುತ್ತೆ. ಇದು ಇಲ್ವಾ ಶಾಸ್ತ್ರ ಗ್ರಂಥಗಳಲ್ಲಿ ಇದೆ, ಈ ವರ್ಣನೆ ಇದೆ. ಆದರೆ ಆವಾಗಲೇ ನಿಮಗೆ ಒಂದು ಪ್ರಾರಂಭದಲ್ಲಿ ಒಂದೊಂದು ಮಾತು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾನು ಸಿಂಬಲ್ ಅಂತ ಹೇಳಿದ್ದು ನಿಮಗೆ. ನಮ್ಮ ಸಂಸ್ಕೃತಿ ಸಿಂಬಲ್ಸಲ್ಲಿ ಮಾತಾಡುತ್ತೆ. ಈಗ ನನ್ನ ಖೋಪಡಿ ಇದನ್ನು ತೆಗೆದ್ರೆ ಏನಿದೆ ಒಳಗಡೆ? ಮೂಳೆನೇ ಅಷ್ಟೇ. ಒಳಗಡೆ ಅಂದವಾಗಿರೋ ಚರ್ಮದ ಒಳಗೆ ಹೋದರೆ ಮೂಳೆನೇ ಅಲ್ವಾ? ಇದನ್ನು ಅವರು ಸಿಂಬಾಲಿಕ್ಕಾಗಿ ಹೇಳ್ತಾ ಇದ್ದಾರೆ. ವಾಮ ಅಂತ ಹೇಳಿದ್ರೆ ಅಪಸವ್ಯ ಅಂತ ಹೇಳ್ತಾರೆ, ದಕ್ಷಿಣ ಅಂತ ಹೇಳಿದ್ರೆ ಸವ್ಯ ಅಂತ ಹೇಳ್ತಾರೆ. ಸವ್ಯ ಮಾರ್ಗ. ಸವ್ಯ ಮತ್ತು ಅಪಸವ್ಯ ಎರಡೂ ನಮಗೆ ಜೀವನದಲ್ಲಿ ಇರುವಂಥದ್ದೇ. ಕೆಲವು ಕೆಲಸವನ್ನು ನೀವು ಬಲಗೈಯಲ್ಲಿ ಮಾಡ್ತೀರಾ, ಕೆಲವು ಕೆಲಸವನ್ನು ಎಡಗೈಯಲ್ಲಿ ಮಾಡ್ತೀರಾ. ಮಾತಾಡುವಾಗಲೇ ಹೇಳ್ತೀವಿ ಅದೇನು ಎಡಗೈಯಲ್ಲಿ ಎತ್ತದಂಗೆ ಕೆಲಸ ಹಿಂಗೆ ಮಾಡಾಕ್ಬಿಡ್ತೀವಿ ಅಂತ. ಯಾಕೆ ಹಂಗೆ ಹೇಳ್ತೀವಿ? ಜೀವನದಲ್ಲಿ ಎರಡೂ ಇದೆ. ಅಂದರೆ ಬೇಸಿಕಲಿ ನಿಮಗೆ ಫಿಲಾಸಫಿಕಲಿ ಹೇಳಬೇಕಾದ್ರೆ ಇದು ಎರಡನ್ನೂ ಬ್ಯಾಲೆನ್ಸಿಂಗ್ ಫ್ಯಾಕ್ಟ್ರಿ ಇದು. ಹಾಗಾದ್ರೆ ದಕ್ಷಿಣ ಅಂದರೆ ಏನು? ವಾಮ ಅಂದರೆ ಸೌಂದರ್ಯ ಅಂತ ನಾನು ಹೇಳಿದೆ. ದಕ್ಷಿಣ ಅಂದರೆ ವಿವೇಕ. ದಕ್ಷಿಣಾಮೂರ್ತಿ ಶಿವನ ಒಂದು ರೂಪ, ಜ್ಞಾನದ ಸಂಕೇತ, ವಿವೇಕದ ಸಂಕೇತ. ವಿವೇಕ ಯಾರಿಗೆ ಬೇಡ? ಎಲ್ರಿಗೂ ಬೇಕು. ವಿಸ್ಡಮ್, ಬ್ಯೂಟಿ ಅಥವಾ ಜೀವನದ ಆನಂದ ಯಾರಿಗೆ ಬೇಡ? ಎಕ್ಸ್ಟೆಸಿ ಅಂತೀವಿ ಇಂಗ್ಲೀಷ್ನಲ್ಲಿ. ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ರಸ, ಒಂದು ವಿವೇಕ, ಇನ್ನೊಂದು ರಸ. ವಿವೇಕದ ಪಕ್ಷದವ್ರಿಗೆ, ವಿವೇಕದ ಗುಂಪಿನವ್ರಿಗೆ ರಸ ಅನ್ನೋದು ತುಂಬ ಚೆಲ್ಲಾಗಾಡ್ತಾರೆ ಅನ್ನೋ ಥರ. ರಸದವ್ರಿಗೆ ಇವರು ತೀರ ಘನಗಂಭೀರವಾಗಿರ್ತಾರೆ ಅಂತ. ಈ ಒಂದು ಟಗ್ ಆಫ್ ವಾರು ಬಂತು. ಬಟ್ ಇವೆರಡೂ ಕೂಡ ಒಪ್ಪಿಗೆನೆ. ಮೂವಿ ಮತ್ತು ಕಮರ್ಷಿಯಲ್ ಮೂವಿ ಎರಡೂ ಇರೋ ಥರ ಅದು ಇದ್ದೇ ಇರುತ್ತೆ. ಯಾರ ದೃಷ್ಟಿಯಿಂದ ಇದು ವಾಮ ಅಂತ ನಾವು ಪ್ರಶ್ನೆ ಕೇಳ್ಕೋಬೇಕು. ಅಂದರೆ ಅಲ್ಲಿ ಪ್ರಶ್ನೆ ಹುಟ್ಟೋದು ಅಲ್ಲಿಂದ, ವಾಮ ಅನ್ನೋಂಥದ್ದು. ಮತ್ತು ಇದು ಜೀವನದಲ್ಲಿ ಇರುವಂಥದ್ದೇ. ಉದಾಹರಣೆಗೆ ಲಲಿತಾ ಸಹಸ್ರನಾಮದಲ್ಲಿ ಸವ್ಯಾಪಸವ್ಯ ಮಾರ್ಗ ಸೇವಿತ, ಸವ್ಯಾಪಸವ್ಯ ಸೇವಿತ. ನೀನು ದಕ್ಷಿಣಾಚಾರದ ಪೂಜೆ ಮಾಡೋರಿಗೂ ಒಲಿತೀಯ, ಸಿಗ್ತೀಯ,
ವಾಮ ಮಾರ್ಗದಲ್ಲಿ ಪೂಜೆ ಮಾಡೋರಿಗೂ ಸಿಗ್ತೀಯ ಅಂತ ಅದನ್ನು ಎಲ್ಲರೂ ಹೇಳ್ಕೊತಾ ಇದ್ದಾರೆ. ಯಾರ್ಯಾರು ಅದನ್ನು ಮನೆಗಳಲ್ಲಿ ಹೇಳ್ತಾ ಇದ್ದಾರೋ, ದೇವಸ್ಥಾನಗಳು ದಿನ ಹೇಳ್ತಾ ಇದ್ದಾರಲ್ಲ ಅದರಲ್ಲಿ ಅಲ್ವಾ. ಹಾಗಾಗಿ ಅದನ್ನು ನಾವು, ಅದಕ್ಕೆ ನಾನು ಹೇಳಿದ್ದು, ನಮ್ಮ ದೇಶದಲ್ಲಿ ಇನ್ನೊಂದು ನಾವು ವಿಷಯಕ್ಕೆ ಬಂದರೆ, ಬ್ರಿಟಿಷರು ಕೊಟ್ಟಂಥ ನಿಜವಾದ ನಮ್ಮ ಬೆನ್ನು ಮೂಳೆಗೆ ಹೊಡೆತ ಯಾವುದು ಅಂದರೆ ನಮ್ಮ ತತ್ವಶಾಸ್ತ್ರಕ್ಕೆ ಹೊಡೆತ ಕೊಟ್ಟರು. ನಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅದು. ಹೌದಾ? ನಾವೇನು ಮಾಡ್ತಿದ್ದೀವಿ, ಮೆಟ್ರಾಲೆ ಶಿಕ್ಷಣ ಅದನ್ನು ಸರಿ ಮಾಡಬೇಕು ಹಾಗೆ ಹೀಗೆ ಅಂತ ಏನೋ ಗುರುಕುಲ ಮಾಡ್ತೀವಿ, ಒಳ್ಳೆ ಕೆಲಸ, ಇನ್ನೊಂದು ಮಾಡ್ತೀವಿ, ಅದೊಂದು ಮಾಡ್ತೀವಿ, ಏನೇನೋ ಪ್ರಯತ್ನಗಳು ನಡೀತಿದೆ, ಒಂಥರ ರಿವೈವಲ್ ಅಂತೀವಲ್ಲ, ಅದನ್ನು ಮತ್ತೆ ಸರಿ ಮಾಡೋಕ್ಕೆ. ನಿಜವಾಗ್ಲೂ ನಮಗೆ ಹೊಡೆದಿದ್ದು ಎಲ್ಲಿಗೆ ಅಂದರೆ, ನೀವೇನೇ ಮಾತಾಡಿದ್ರೂ ನಾನು ನಿಮ್ಮ ಜೊತೆಗೆ ಸರಿಯಾದ ರೀತಿ ತರ್ಕಬದ್ಧವಾಗಿ ಡಿಬೇಟ್ ಮಾಡಿದೆ, ಚರ್ಚೆ ಮಾಡಿದೆ, ನಿಮ್ಮನ್ನು ಒಪ್ಕೊಳ್ಳಲ್ಲ ನಾನು, ಯಾರು ಬೇಕಾರಾಗಿರ್ಬೋದು ನೀವು ಜಗತ್ತಲ್ಲಿ ಅನ್ನುವ ಒಂದು ಧಾರ್ಷ್ಟ್ಯ, ಆತ್ಮಸ್ಥೈರ್ಯ ನಮ್ಮ ಫಿಲಾಸಫಿ ನಮಗೆ ಕೊಟ್ಟಿತ್ತು. ಹಾಗಾಗಿ ಅಲೆಕ್ಸಾಂಡರ್ ಅಲ್ಲಿಂದ ಬರುವಾಗ ಅವನ ಗುರು ಅರಿಸ್ಟಾಟಲ್ ಯಾರೋ ಏನು ತೊಗೊಂಬರ್ಬೇಕು ಅಂದರೆ, ಅವನು ಯಾರು ಫಿಲಾಸಫರ್ ಇದ್ದರೆ ಅವನನ್ನು ಮಾತಾಡಿಸು, ಫಿಲಾಸಫರ್ನ ಕೇಳು ಅಂತಾನೆ. ಅದು ಕೇಳು, ಯಾರು ಬರೋದ ಕರ್ಕೊಂಬಂದ್ಬಿಡು ಒಬ್ಬನು ಇಂಡಿಯನ್ ಫಿಲಾಸಫರ್ನ ಅಂತ ಹೇಳ್ತಾನೆ. ಇವನು ಬರ್ತಾನೆ, ಎಲ್ಲ ಆದಮೇಲೆ ಇವನು ಹೋಗೋವಾಗ ಇಲ್ಲಿ ಯಾರಪ್ಪ ದೊಡ್ಡ ತತ್ವಜ್ಞಾನಿ, ಯಾರೋ ಊರಲ್ಲಿ ಇಲ್ಲ, ಅಲ್ಲೆಲ್ಲೋ ಕಾಡತ್ರ ಮಲ್ಕೊಂಡಿದ್ದಾರೆ ಅಂತಾರೆ. ಅವನು ಆಲ್ಮೋಸ್ಟ್ ಒಂದು ಕೋಪಿನ ಒಂದು ಇದಾಕ್ಕೊಂಡು ಲಂಗೋಟಿ ಹಾಕ್ಕೊಂಡು ಕಾಡಲ್ಲಿ ಮಲಗಿರ್ತಾನೆ, ಬಿಸಿಲು ಬೀಳ್ತಾ ಇರುತ್ತೆ. ಅಲೆಕ್ಸಾಂಡರ್ ಬಂದು ಅದು ಇದು ಕೇಳ್ತಾನೆ ಫಿಲಾಸಫಿದು. ಆಮೇಲೆ ಇನ್ನು ಬರ್ತೀನಿ, ಅವನು ರಾಜ ಗೀಜ ಏನಿಲ್ಲ, ಈ ಕಡೆ ಆ ಬಿಸಿಲು ತೊಂದರೆ ಮಾಡಬೇಡ, ಮೈ ಮೇಲೆ ಬಿಸಿಲು ಬೀಳ್ತಾ ಇದೆ ಅಂತ ಅವನಿಗೆ ವರ್ತಮಾನದಲ್ಲಿ ಬದುಕ್ತಿದ್ದಾನೆ. ಈಗ ಬಿಸಿಲು ಕಾಲ, ಚೆನ್ನಾಗಿ ಮೈಗೆ ಬಿಸಿಲು ಬೀಳಬೇಕು ಅಂತ ಅವನು ಎಲ್ಲೂ ಹೋಗಲ್ಲ ಆ್ಯಕ್ಚುಲಿ. ಓಕೆ, ಯಾಕಿದನ್ನು ಹೇಳಿದೆ ಅಂದರೆ, ಅವಾಗೊಂದು ಆನಂದ್ ಕುಮಾರ್ ಸ್ವಾಮಿ ಮಾತು ಹೇಳಿದ್ನಲ್ಲ, ಭಾರತ ಜಗತ್ತಿಗೆ ಏನು ಕೊಡ್ಬೋದಾದರೆ ಅದು ತನ್ನ ಭಾರತೀಯತೆಯನ್ನು ಕೊಡಬಹುದು. ಆ ಭಾರತೀಯತೆ ಎಲ್ಲಿದೆ? ಭಾರತೀಯ ಸಂಸ್ಕೃತಿಯ ಭಾರತೀಯತೆ ಅಂತ ಹುಡುಕಿದ್ರೆ, ಈಗ ಯಾವುದೋ ಜಾನಪದ ಕಥೆಯಲ್ಲಿ ಬರುತ್ತಲ್ಲ, ಒಬ್ಬ ರಾಜಕುಮಾರಿಯ ಪ್ರಾಣ 7 ಬೆಟ್ಟಗಳ ಒಳಗೆ, 7 ಕೋಟೆಗಳ ಒಳಗೆ, 7 ಪಂಜರದ ಒಳಗೆ ಒಂದು ಗಿಳಿ ಇದೆ, ಆ ಗಿಳಿಯಲ್ಲಿ ಆತ್ಮ ಇದೆ ಅಂತೀವಲ್ವಾ. ಭಾರತೀಯ ಸಂಸ್ಕೃತಿ ಆತ್ಮ ನನಗಿರೋದು ಒಬ್ಬ ಕೃಷ್ಣನಲ್ಲಿ, ಒಂದು ಬುದ್ಧನಲ್ಲಿ, ಒಂದು ವೇದದ ಮಂತ್ರಗಳಲ್ಲಿ, ಒಂದು ಅಲಮನಂಥ ವಚನಕಾರನ ಮಾತುಗಳಲ್ಲಿ, ಕನಕದಾಸರಂಥ ತತ್ವ ಜ್ಞಾನಿಯ ವಚನಗಳಲ್ಲಿ, ಕಬೀರ್ನಲ್ಲಿ, ಮೀರಾನಲ್ಲಿ, ಸೂರದಾಸರಲ್ಲಿ, ತುಳಸಿದಾಸರಲ್ಲಿ, ರವೀಂದ್ರನಾಥ್ ಟ್ಯಾಗೋರ್ನಲ್ಲಿ, ಓಶೋನಲ್ಲಿ ಯಾಕಂದರೆ ದಿಸ್ ಈಸ್ ಎನ್ ವೆರಿ ಅನ್ಕಾಂಪ್ರಮೈಸಬಲ್ ಪ್ರಾಪರ್ಟಿ ಆಫ್ ಅವರ್ ಆ್ಯನ್ಸಿಸ್ಟರ್ಸ್. ಇದಕ್ಕೆ ಅವರೆಲ್ಲ ಹುಡ್ಕೊಂಬರ್ತಿರೋದು. ಯಾರೋ ತಿರುವಣ್ಣಾಮಲೆಯಲ್ಲಿ ಮಲೈನಲ್ಲಿ ನಮ್ಮ ರಮಣ ಮಹರ್ಷಿಗಳು ಸುಮ್ಮನೆ ಅವ್ರ ಪಾಡಿ ಕೂತಿದ್ರೆ ಎಷ್ಟು ಜನ ಅವ್ರನ್ನ ನೋಡೋಕ್ಕೆ ಬರ್ತಾರೆ. ಅವ್ರು ಏನು ಹೇಳ್ತಾರೆ, ನಾನು ಯಾರೋ ಅಂತ ಪ್ರಶ್ನೆ ಕೇಳೋ ಅಂತ. ಎಂಥದ್ದು ಟೀಚಿಂಗ್ ಇಲ್ಲ ಅವ್ರದ್ದು. ಬಟ್ ಅದು ಅವ್ರಿಗೆ ದಿಗ್ಭ್ರಮೆ ಆಗುತ್ತೆ. ಆರ್ಥರ್ ಆಸ್ಬಾರ್ನ್ ಬರ್ತಾನೆ, ಪಾಲ್ ಬ್ರಂಟನ್ ಬರ್ತಾನೆ, ಎಂತೆಂಥವ್ರು ಬರ್ತಾರೆ. ಜಗತ್ತಿಗೆ ನೀನೆಲ್ಲ ತಿಳ್ಕೊಳ್ತಾ ಇದೆಯಪ್ಪ ಹೊರ ಜಗತ್ತನ್ನು, ವಿಜ್ಞಾನದ ಮೂಲಕ, ತತ್ವಜ್ಞಾನದ ಮೂಲಕ, ಕಲೆ ಮೂಲಕ. ನಿನಗೆ ನೀನು ಯಾರು ಅಂತಲೇ ಗೊತ್ತಿಲ್ಲ. ನನಗೆ ನಾನು ಯಾರು ಅಂತ ಒಂದು ಬಿಟ್ಟು ಜಗತ್ತಲ್ಲಿ ಎಲ್ಲ ತಿಳ್ಕೊಂಡಿದ್ದೀನಿ. ವಾಟ್ ಈಸ್ ದ ಯೂಸ್? ನಾನು ನನ್ನನ್ನೇ ತಿಳ್ಕೊಳ್ದೆ ಜಗತ್ತನ್ನೆಲ್ಲ ತಿಳ್ಕೊಂಡ್ರೆ ಏನು ಪ್ರಯೋಜನ? ಇದು ಒಂದು. ನಾನು ನನ್ನನ್ನೇ ತಿಳ್ಕೊಂಡ್ಮೇಲೆ ಜಗತ್ತನ್ನು ತಿಳ್ಕೊಂಡ್ರೆಷ್ಟು ಬಿಟ್ಟರೆಷ್ಟು ಅನ್ನೋದು ಇನ್ನೊಂದು. ಇದನ್ನು ಭಾರತ ಜಗತ್ತಿಗೆ ಕಲಿಸ್ತು ಅಂದರೆ ಹೋಗಿ ಏನೋ ಕಲಿಸ್ತು, ಒಂದು ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಕೂಗಿದ್ರು ಅಂತಲ್ಲ, ತನ್ನ ಆಚರಣೆಯಿಂದ ಅದು ತೋರಿಸ್ತು ಅದನ್ನು. ನಾನು ಇದೇ ಪ್ರಶ್ನೆ ಅಂದರೆ ಇನ್ನೊಂದು ಇದ್ರ ಬಗ್ಗೆ ನೀವು ಮಾತಾಡ್ತಿರ್ಬೇಕಾದ್ರೆ, ನಮ್ಮ ತಂತ್ರಗಳ ಬಗ್ಗೆ ನಾವು ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಅಂತ ಮಾತಾಡ್ತಾ ಇದ್ವಿ. ಈ ಸಂಸ್ಕೃತಿ ವಿಕಾಸದ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಇದರಲ್ಲಿ ತಂತ್ರಗಳ ಕೊಡುಗೆ ಇದೆಯಾ ಏನಾದರೂ?